ಆಟೋ ಎಲ್ಪಿಜಿ ಅಭಾವದ ಮಧ್ಯೆಯೇ ಬೆಲೆ ಏರಿಕೆ ಮಾಡಲಾಗಿದೆ. ಪ್ರತಿ ಲೀಟರ್ ಆಟೋ ಗ್ಯಾಸ್ಗೆ ₹5.73 ಹೆಚ್ಚಳಕ್ಕೆ ಆದೇಶ ಮಾಡಲಾಗಿದೆ. ಬೇಕಾಬಿಟ್ಟಿ ದರ ಏರಿಕೆಗೆ ಆಟೋ ಚಾಲಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೆಲ ಬಂಕ್ಗಳಲ್ಲಿ ₹99, ಕೆಲವೆಡೆ ₹120ಗೆ ಮಾರಾಟ ಮಾಡ್ತಾ ಇದ್ದಾರೆ. ಬೆಲೆ ಹೆಚ್ಚಳ ಮಾಡಿದ್ರೆ ನಾವು ಬದುಕೋದಾದ್ರೂ ಹೇಗೆ ಅಂತ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಚಾಲಕರು. ಆಟೋ ಎಲ್ಪಿಜಿ ಅಭಾವ ಇದೆ, ದುಡ್ಡು ಕೊಟ್ಟರು ಸಿಗ್ತಾ ಇಲ್ಲ. ಈ ಮಧ್ಯೆ ಮತ್ತೆ ಹೆಚ್ಚಳ ಮಾಡಲಾಗಿದೆ. ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮವಾಗಿ ಭಾರತದಲ್ಲಿ ಗ್ಯಾಸಿನ ಸರಬರಾಜಿನಲ್ಲಿ ಸಾಕಷ್ಟು ವ್ಯತ್ಯಯಗಳಾಗ್ತಾ ಇರುವಂಥದ್ದು. ಅಂದರೆ ಗೃಹ ಬಳಕೆ ಗ್ಯಾಸು, ಕಮರ್ಷಿಯಲ್ ಸಿಲಿಂಡರ್ ಗ್ಯಾಸ್ನ ಒಂದು ಸಮಸ್ಯೆಗಳು ಒಂದು ಕಡೆ ಆದರೆ ಇನ್ನೊಂದು ಕಡೆ ಆಟೋ LPG ಮತ್ತು CNG ಗ್ಯಾಸ್ನ ದರ ಕೂಡ ಸಾಕಷ್ಟು ಹೆಚ್ಚಳ ಆಗ್ತಿರುವಂಥದ್ದು. ಇವತ್ತು ಏನೋ ಆಟೋ LPG ಏನಿದೆ ಅದು ₹5.73 ಹೆಚ್ಚಳ ಆಗಿರುವಂಥದ್ದು. ಆ ಮೂಲಕ ಇವತ್ತಿನ ರೇಟು ₹95.08 ಆಗಿರುವಂಥದ್ದು. ಆದರೆ ಇದು ಸರ್ಕಾರಿ ಸ್ವಾಮ್ಯದ ಒಂದು ಆಟೋ LPG ಗ್ಯಾಸ್ನಲ್ಲಿರುವಂಥ ಬೆಲೆಗಳಾದರೆ ಇನ್ನು ಖಾಸಗಿ ಏನು ಬಂಕ್ಗಳಿದೆ, LPG ಬಂಕ್ಗಳಲ್ಲಿ ಕೂಡ ಮನಸೋ ಇಚ್ಛೆ ದರವನ್ನು ಹೆಚ್ಚಳ ಮಾಡ್ತಿರುವಂಥದ್ದು ನಾವೇನು ನೋಡ್ತಾ ಇದ್ವಿ. ಟೋಟಲ್ ಎನರ್ಜಿ ಅನ್ನುವಂಥ ಏನು ಈ ಒಂದು ಬಂಕ್ನಲ್ಲಿ ಈಗ ಸದ್ಯ ಇರುವಂತಹದ್ದು ₹99 ರೇಟ್ ಇದೆ. ಮತ್ತು ಪಕ್ಕದಲ್ಲಿ ಮತ್ತೊಂದು ಗ್ಯಾಸ್ ಬಂಕ್ನ ನಾವು ವಿಚಾರ ಮಾಡ್ತಾ ಇದ್ವಿ. ಆ ಒಂದು ಗ್ಯಾಸ್ ಬಂಕ್ನಲ್ಲಿ ₹120 ಅನ್ನುವಂಥದ್ದು. ಅಂದರೆ ಒಂದು ಕಡೆ ಸರ್ಕಾರದ ಸ್ವಾಮ್ಯದ ಒಂದು ಬಂಕ್ಗಳಲ್ಲಿ ಒಂದು ರೀತಿಯಾದಂಥ ಒಂದು ದರ ಇದ್ದರೆ, ಖಾಸಗಿ ಒಂದು ಬಂಕ್ಗಳಲ್ಲಿ ಕೂಡ ತಮಗೆ ಬೇಕಾದ ರೀತಿಯಾದಂಥ ಒಂದು ದರವನ್ನು ಹೆಚ್ಚಳಿಕೆ ಮಾಡ್ತಾ ಇರುವಂಥದ್ದು. ಒಂದು ಕಡೆ ₹99 ಇದ್ರೆ ₹120 ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಆದರೆ ಇಂತಹ ಇಷ್ಟೊಂದು ದರ ಹೆಚ್ಚಳ ಆದರೆ ನಾವು ಹೇಗೆ ಬದುಕೋದು ಅನ್ನುವಂಥದ್ದನ್ನ ಸಾಕಷ್ಟು ಜನ ಆಟೋ ಡ್ರೈವರ್ಗಳು ಹೇಳ್ತಾ ಇರುವಂಥದ್ದು. ಈಗ ಸಾಕಷ್ಟು ಜನ ಆಟೋ ಡ್ರೈವರ್ಗಳು ಕಾಯ್ತಾ ಇದ್ದಾರೆ. ಅಂದರೆ ಅಲ್ಲಿ ಒಂದಿಷ್ಟು ಅನ್ಲೋಡಿಂಗ್ ಆಗ್ತಾ ಇದೆ, ಆ ಕಾರಣಕ್ಕಾಗಿ ಈಗ ಆಗ್ತಾ ಇಲ್ಲ. ಆದರೆ ಕೆಲವು ಆಟೋ ಡ್ರೈವರ್ಗಳನ್ನು ಮಾತಾಡ್ಸೋಣ. ಸರ್, ಈಗ ದರ ಅಂದರೆ ಯುದ್ಧ ಶುರುವಾದ ಮೇಲೆ ಮನಸೋ ಇಚ್ಛೆ ಹೆಚ್ಚಳ ಆಗ್ತಾ ಇದೆ, ಎಷ್ಟು ಕಷ್ಟ ಆಗ್ತಾ ಇದೆ ನಿಮಗೆ? ಎಲ್ಲಿ ಇದೇ ಸಿಗ್ತಾ ಇಲ್ವಲ್ಲ ಸರ್, ಗ್ಯಾಸೇ ಕರೆಕ್ಟಾಗಿ ಸಿಗ್ತಾ ಇಲ್ಲ ನಮಗೆ. ಗ್ಯಾಸ್ಗಳು ಇದು ಮಾಡೋಕ್ಕಾಗ್ತಾ ಇಲ್ಲ. ಒಬ್ಬೊಬ್ರು ಒಂದೊಂದು ರೇಟು, ಒಂದು ಕಡೆ 120, ಒಂದು ಕಡೆ 100, ಒಂದು ಕಡೆ 105 ಇಷ್ಟ ಬಂದಂಗೆ ಮಾಡ್ತಾ ಇದ್ದಾರೆ. ಅಂದರೆ ಈಗ ಯುದ್ಧ ಶುರು ಆಗೋದಕ್ಕಿಂತ ಮುಂಚೆಲೆ ಎಷ್ಟಿತ್ತು, ಈಗ ನೋಡಿದರೆ ಹೆಚ್ಚು ಕಡಿಮೆ ಡಬಲ್ ಆಗುತ್ತೆ. 58 ಚಿಲ್ಡ್ರನ್ ಏನೋ ಇತ್ತು, ₹60. ಸೊ ಇದು ಆಟೋ ಡ್ರೈವರ್ ಹೇಳುವಂಥದ್ದು. ಮತ್ತೊಬ್ಬರು ಕಾರ್ ಚಾಲಕರು, ಅವರು ಆಟೋ ಅಂದರೆ ಗ್ಯಾಸನ್ನು ಹಾಕಲಿಕ್ಕೆ ಕಾಯ್ತಾ ಇದ್ದಾರೆ. ಸರ್, ಈಗ ನಿಮಗೆ ಅಂದರೆ ಯುದ್ಧ ಶುರು ಆಗೋದಕ್ಕೆ ನಾವು ಮೊದಲು ಇದ್ದ ರೇಟು ಈಗಿನ ರೇಟು ಒಂದಷ್ಟು ದಿನ ಹಾಹಾಕಾರ ಶುರುವಾಯಿತು, ಗ್ಯಾಸೇ ಸಿಗ್ತಾ ಇಲ್ಲ, ಎಷ್ಟಾದರೂ ಕೊಡ್ತೀವಿ ಅನ್ನುವಂಥ ಪರಿಸ್ಥಿತಿ ಸಿಗ್ತಾ ಇರಲಿಲ್ಲ. ಈಗ ಸದ್ಯ ಸಿಗ್ತಾ ಇದೆ. ಇಷ್ಟು ರೇಟು ನಿಮಗೆ ಎಷ್ಟು ಪ್ರಾಬ್ಲಮ್ ಆಗ್ತಾ ಇದೆ? ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ಸರ್. ಎಲ್ಲ ಕಡೆ ಫುಲ್ ಗಾಡಿಗಳು ಕ್ಯೂ ನಿಲ್ತಾ ಇದೆ. ನಮಗೆ 1 ಅವರ್ 2 ಅವರ್ ಟೈಮ್ ವೇಸ್ಟ್ ಆಗ್ತಾಯಿದೆ, ಡ್ಯೂಟಿ ಮಾಡೋಕ್ಕಾಗ್ತಾಯಿಲ್ಲ. ತುಂಬ ಮನೆ ಗ್ಯಾಸಿಂದ ಹಿಡಿದು ಎಲ್ಲ ಪ್ರಾಬ್ಲಮ್ ಆಗ್ತಾಯಿದೆ. ಮತ್ತು ರೇಟೂ ಜಾಸ್ತಿ ಇದೆ. ನಾವು ತಗೊಂಡಾಗ ಸ್ಟಾರ್ಟಿಂಗು ₹80 ಇತ್ತು ಗಾಡಿ ತಗೊಂಡಾಗ, ಇವಾಗಲೇ ₹100 ರೀಚ್ ಆಗಿದೆ. ಹಿಂಗಾದರೆ ತುಂಬ ಕಷ್ಟ ಆಗುತ್ತೆ ಸರ್. ಈಗ ಸರ್ಕಾರಿ ಬಂಕ್ಗಳಲ್ಲಿ ಅಂದರೆ ಗೌರ್ಮೆಂಟ್ ಸ್ವಾಮ್ಯದ ಬಂಕ್ಗಳೇನಿದೆ ಅಲ್ಲಿ ಕಡಿಮೆ ಇದೆ, ಅಲ್ಲಿ ಹಾಕ್ಸ್ಕೋಬೋದಲ್ಲ. ಇಲ್ಲಿ ಪ್ರೈವೇಟಿಗೆ ಬಂದು ಯಾಕೆ ಹೆಚ್ಚುವರಿಗೆ ಬೆಲೆ ಕೊಡ್ತಾರೆ? ನಮಗೆ ಡ್ಯೂಟಿ ಮಾಡ್ಬೇಕಾದ್ರೆ ಎಲ್ಲಿ ಅನುಕೂಲ ಆಗುತ್ತೆ ಅಲ್ಲೇ ಹಾಕಬೇಕು ಅಂತ ನಮಗೆ ಇದಾಗಿರುತ್ತೆ. ಹಂಗಾಗಿ ಎಲ್ಲಿ ಸಿಕ್ಕತ್ತೆ ಅಲ್ಲಿ ಹಾಕ್ತೀವಿ. ಬಟ್ ರೇಟಿಂದ ನಮಗೆ ತುಂಬ ತೊಂದರೆ ಆಗಿದೆ. ಕ್ಯಾಮ್ರಾಮನ್ ಸಂತೋಷ್ ಜೊತೆ ರಮೇಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.